ಈ ಕ್ಷಣ ನೀನು ಇದನ್ನು ಕೇಳುತ್ತಿದೆಯೆಂದರೆ ಯೂನಿವರ್ಸ್ ನಿನ್ನ ಹತ್ತಿರವೇ ಕುಳಿತಿದೆ. ನಿನ್ನ ಶಬ್ದವಿಲ್ಲದ ನೋವನ್ನು ಕೇಳುತ್ತಿದೆ. ನಿನ್ನ ನಗು ಹಿಂದೆ ಮರೆಮಾಡಿದ ಅಳುವನ್ನು ನೋಡುತ್ತಿದೆ. ನೀನು ಎಷ್ಟು ಬಾರಿ ನಿನ್ನೊಳಗೆ ಹೇಳಿಕೊಂಡಿದ್ದೀಯಾ, ನಾನು ಸಾಕಾಗಿಲ್ಲ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾನು ಒಬ್ಬನೇ ಹೋರಾಡುತ್ತಿದ್ದೇನೆ ಅಂತ. ಆದರೆ ಸತ್ಯ ಏನೆಂದರೆ ನೀನು ಒಬ್ಬನೇ ಅಲ್ಲ, ನೀನು ಎಂದಿಗೂ ಒಬ್ಬನೇ ಇರಲಿಲ್ಲ. ಯೂನಿವರ್ಸ್ ನಿನ್ನನ್ನು ಕೈಬಿಟ್ಟಿದ್ದರೆ ನೀನು ಇಲ್ಲಿಯವರೆಗೂ ಬರುವುದೇ ಸಾಧ್ಯವಾಗುತ್ತಿರಲಿಲ್ಲ. ನಿನ್ನ ಜೀವನದಲ್ಲಿ ನೀನು ಸಹಿಸಿಕೊಂಡಿದ್ದ ಮೌನವಾದ ನೋವು, ಯಾರೂ ಗಮನಿಸದ ಆ ಹೋರಾಟ, ಯಾರಿಗೂ ಹೇಳದ ಆ ಭಯ, ಇವೆಲ್ಲವೂ ನಿನ್ನನ್ನು ದುರ್ಬಲ ಮಾಡಲಿಲ್ಲ. ಇವೆಲ್ಲವೂ ನಿನ್ನನ್ನು ಆಳವಾಗಿಸಿತು. ಯೂನಿವರ್ಸ್ಗೆ ಗೊತ್ತಿದೆ, ನೀನು ಎಷ್ಟು ಬಾರಿ ಒಡೆದರೂ ಒಳಗಿನಿನ್ನ ಮತ್ತೆ ಸೇರಿಕೊಂಡೆ ಅಂತ. ನೀನು ಕೇಳಿದ್ದೀಯಾ, ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬರ್ತಾವಾ, ನನಗೂ ಶಾಂತಿ ಸಿಗ್ತಾವಾ? ಯೂನಿವರ್ಸ್ ಈಗ ನಿಧಾನವಾಗಿ ಉತ್ತರಿಸುತ್ತಿದೆ, ಹೌದು, ಈಗಲೇ ನೀನು ಭಾರ ಕಡಿಮೆ ಅನುಭವಿಸುತ್ತಿದ್ದೀಯಾ. ಈಗಲೇ ನಿನ್ನ ಹೃದಯ ಸ್ವಲ್ಪ ಶಾಂತವಾಗಿದೆ. ಅದೇ ಸಂಕೇತ. ನೀನು ಕಳೆದುಕೊಂಡವರು, ನಿನ್ನನ್ನು ಬಿಟ್ಟು ಹೋದವರು, ನಿನ್ನ ಮೌಲ್ಯವನ್ನು ಕಾಣದವರು, ಅವರು ನಿನ್ನ ಅಂತ್ಯವಲ್ಲ.